ಹಬ್ಬದ ದಿನಗಳಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಸಿಹಿ ರೆಸಿಪಿಯನ್ನೊಂದಿಗೆ ನಾನಿವತ್ತು ಬಂದಿದ್ದೇನೆ. ನಾನಿಲ್ಲಿ 2 ರೀತಿಯ ಸಿಹಿ ಖಾದ್ಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಲ್ಲವನ್ನು ಹಾಕಿ ಮಾಡುವಂತಹ ಬೆಲ್ಲದ ಅನ್ನ ಅಥವಾ ಗುಡಾನ್ನ ಮತ್ತು ಸಕ್ಕರೆ ಹಾಲಿನಿಂದ ಮಾಡುವಂತಹ ಕ್ಷೀರಾನ್ನ ಅಥವಾ ಶಾಲ್ಯಾನ್ನ. ತುಂಬ ಸುಲಭವಾಗಿ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮೊದಲಿಗೆ ಬೆಲ್ಲದ ಅನ್ನ ಮಾಡಲಿಕ್ಕೆ ಅರ್ಧ ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೇನೆ, ಊಟದ ಅಕ್ಕಿ. ಅದನ್ನು ಕುಕ್ಕರ್ಗೆ ಹಾಕಿ 2 ಸಲ ಚೆನ್ನಾಗಿ ತೊಳೆದು ಅರ್ಧ ಕಪ್ ಅಕ್ಕಿಗೆ 2 ಕಪ್ಪಿನಷ್ಟು ನೀರನ್ನು ಹಾಕಿ ಮೊದಲಿಗೆ ಅನ್ನವನ್ನು ಮಾಡ್ಕೊಳ್ತೇನೆ. ಮೆತ್ತಗೆ ಅನ್ನವನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ಅನ್ನದಲ್ಲಿ ನೀರಿನ ಪಸೆ ಇದ್ದರೂ ಸಹ ನಡೀತದೆ. ನೋಡಿ, ಅನ್ನ ತುಂಬ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಒಂದು ಬಾಣಲೆಗೆ ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ತಗೋಬೇಕು. ನಾನಿಲ್ಲಿ ತೊಗೊಂಡಿರೋದು ಜೋನಿ ಬೆಲ್ಲ. ನೀವು ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಯಾವ್ದು ಸಹ ತಗೋಬೋದು. ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಇಲ್ಲಿ ಬೆಲ್ಲ ಪಾಕ ಎಲ್ಲ ಬರೋದು ಅಂತ ಅಗತ್ಯ ಇಲ್ಲ. ಜಸ್ಟ್ ಬೆಲ್ಲದ ನೀರು ಕುದೀತಾ ಇದ್ದರೆ ಸಾಕು. ನೋಡಿ, ಈ ರೀತಿ ಒಂದು ಕುದಿ ಬಂದ ಮೇಲೆ ಮಾಡಿದಂತಹ ಅನ್ನವನ್ನು ಬೆಲ್ಲದ ನೀರಿಗೆ ಸೇರಿಸ್ಕೊಳ್ಳೋದು. ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿದಂತಹ ಸಿಹಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಬ್ಬದ ಗಡಿಬಿಡಿಯಲ್ಲಿ ನೈವೇದ್ಯಕ್ಕೆ ಮಾಡುವಂತಹ ಸಿಹಿ ತಿಂಡಿ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಬೆಲ್ಲದೊಟ್ಟಿಗೆ ಅನ್ನ ಚೆನ್ನಾಗಿ 2 ಸಲ ಕುದಿಬೇಕು. ಆ ಸಿಹಿಯ ಅಂಶವನ್ನೆಲ್ಲ ಅನ್ನ ಹಿಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಬೇಕು. ಗಟ್ಟಿ ಆದಮೇಲೆ ನಾನು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ಹಾಕಿ ಸಹ ಒಂದು 2-3 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಡಿ. ಇದಕ್ಕೆ ಸ್ವಲ್ಪ ಪರಿಮಳಕ್ಕೆ 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದದಲ್ಲಿ ಬರಬೇಕು. ಇಷ್ಟು ಗಟ್ಟಿಯಾಗಿ ಇದ್ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ. ಈಗ 1 ಚಮಚದಷ್ಟು ತುಪ್ಪ, ಸ್ವಲ್ಪ ಗೋಡಂಬಿಯನ್ನು ಹಾಕಿ ಹೊಂಬಣ್ಣ ಬರೋವರೆಗೆ ಹುರ್ಕೋತೀನಿ. ಗೋಡಂಬಿ ಮುಕ್ಕಾಲು ಭಾಗ ಹುರಿದು ಆದಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ಸಹ ಹುರಿತಾ ಇದ್ದೇನೆ. ದ್ರಾಕ್ಷಿ ಉಬ್ಬಿ ಬಂದ ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಅನ್ನದ ಮಿಶ್ರಣಕ್ಕೆ ಗೋಡಂಬಿ ದ್ರಾಕ್ಷಿಯ ಒಗ್ಗರಣೆಯನ್ನು ಕೊಡೋಣ. ಬೆಲ್ಲದ ಅನ್ನವನ್ನು ಕೆಲವರು ಇಷ್ಟೇ ಮಾಡ್ತಾರೆ. ಇಲ್ಲಿ ವಿಶೇಷವಾದಂತಹ ರುಚಿ ಬರಬೇಕು ಅಂತಂದರೆ ಈ ರೀತಿ ಹೆಚ್ಚಿರುವಂತಹ ಹಣ್ಣನ್ನು ಹಾಕೋದು. ನಾನಿಲ್ಲಿ ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ನೀವು ದ್ರಾಕ್ಷಿ ಹಣ್ಣಿದ್ರೆ ಅದನ್ನು ಸಹ ಹಾಕ್ಬೋದು. ಸಣ್ಣದಾಗಿ ಬಾಳೆಹಣ್ಣನ್ನು ರೌಂಡ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಬಾಳೆಹಣ್ಣನ್ನೆಲ್ಲ ಹಾಕಿ ಬೇಯಿಸಬೇಕಂತ ಇಲ್ಲ. ಕಡೆಯಲ್ಲಿ 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕೋದು. ಇದು ಸಹ ಒಳ್ಳೆ ರುಚಿಯನ್ನು ಕೊಡುತ್ತೆ ಮತ್ತು ಒಳ್ಳೆ ಪರಿಮಳವನ್ನು ಸಹ ಗುಡಾನ್ನಕ್ಕೆ ಕೊಡುತ್ತೆ. ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಸಾಂಪ್ರದಾಯಿಕವಾದಂತಹ ಸಿಹಿ ಬೆಲ್ಲದ ಅನ್ನ ಅಥವಾ ಗುಡಾನ್ನ ತಯಾರಾಯಿತು. ಹಬ್ಬದ ದಿನ ಗಡಿಬಿಡಿಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದನ್ನು ಒಂದು 20-25 ನಿಮಿಷದಲ್ಲಿ ನಿಮಗೆ ಈ ಸಿಹಿ ತಯಾರಾಗತ್ತೆ. ಈಗ ನಾನು ಮುಂದಿನ ರೆಸಿಪಿಯನ್ನು ಮಾಡ್ತೇನೆ. ನಾನೀಗ ಮಾಡ್ತಾ ಇರೋದು ಕ್ಷೀರಾನ್ನ ಅಥವಾ ಶಾಲ್ಯಾನ್ನ. ಇದು ಸಹ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು 1 ಕಪ್ಪಿನಷ್ಟು ಗಂಧಸಾಲೆ ಅಕ್ಕಿ ಅಥವಾ ಪರಿಮಳ ಸಣ್ಣಕ್ಕಿಯನ್ನು ತಗೊಂಡಿದ್ದೇನೆ. ಒಳ್ಳೆ ಪರಿಮಳ ಇರುತ್ತೆ ಈ ಅಕ್ಕಿ. ಇದರ ಬದಲಾಗಿ ನಿಮಗೆ ಸಿಗದೆ ಹೋದರೆ ಜೀರಾ ರೈಸನ್ನು ತಗೊಳ್ಬೋದು, ಇಲ್ಲ ಬಾಸುಮತಿ ಅಕ್ಕಿಯನ್ನಾದರೂ ತಗೋಬೋದು. ಗಂಧಸಾಲೆ ಅಕ್ಕಿ ಸಿಕ್ಕಿದ್ರೆ ಅದನ್ನೇ ತಗೊಳ್ಳಿ. ಇದು ನಾನು ಪಾಲಿಷ್ ಮಾಡದೇ ಇರುವಂತಹ ಗಂಧಸಾಲೆ ಅಕ್ಕಿಯನ್ನು ತಗೊಂಡಿದ್ದೇನೆ, 1 ಕಪ್ಪಿನಷ್ಟು. ಈಗ ಇದನ್ನು 2 ಸಲ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಮಾಡೋದ್ರಿಂದ ತುಂಬ ಬೇಗ ಸಹ ಆಗುತ್ತೆ. ತೊಳೆದಂತಹ ಅಕ್ಕಿಯನ್ನು ಕುಕ್ಕರ್ಗೆ ಹಾಕಿ 4 ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಗಟ್ಟಿಯಾದಂತಹ ಕೆನೆಭರಿತ ಹಾಲನ್ನು ತಗೊಳ್ಳಿ. ಕಾಯಿಸಿ ಆರಿಸಿದಂತಹ ಹಾಲು ಈಗ ನಾನು ಹಾಕ್ತಾ ಇರೋದು. ಅಕ್ಕಿ ಹಾಲಿನಲ್ಲೇ ಬೇಯಬೇಕು, ಆವಾಗಲೇ ಕ್ಷೀರಾನ್ನ ರುಚಿಯಾಗಿರೋದು. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಇಲ್ಲಿ ನಾನು ಸ್ವಲ್ಪ ಕೇಸರಿ ದಳವನ್ನು ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ಹಾಲಿನಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಕೇಸರಿ ಹಾಕೋದ್ರಿಂದ ಬಣ್ಣನೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಹಾಲಿನಲ್ಲಿ ಅಕ್ಕಿ ಚೆನ್ನಾಗಿ ಬೆಂದು ಮೆತ್ತಗಿರೋಂತಹ ಅನ್ನ ಆಗಿದೆ. ಈ ರೀತಿ ಮೆತ್ತಗೆ ಅನ್ನ ಬೇಯಬೇಕು. ಹದವಾಗಿ ಈಗ ಬೆಂದಿದೆ. ಹೀಗೆ ಬೆಂದ್ರೇನೆ ನಮಗೆ ಕ್ಷೀರಾನ್ನ ರುಚಿಯಾಗಿರುತ್ತೆ. ಗಟ್ಟಿಯಾಗಿದ್ದರೆ ಚೆನ್ನಾಗಾಗಲ್ಲ. ಈಗ ಅದನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಎಷ್ಟು ಅಕ್ಕಿಯನ್ನು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಸಕ್ಕರೆಯನ್ನು ಹಾಕೋಬೇಕಾಗತ್ತೆ. 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸಕ್ಕರೆ ಕರಗಿ ನೀರಾಗಿ ಮತ್ತೊಂದು ಸ್ವಲ್ಪ ಇದು ನೀರಿನ ಹದಕ್ಕೆ ಬರುತ್ತೆ. ನೋಡಿ, ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ, ಸ್ವಲ್ಪ ತೆಳುವಾಗಿದೆ. ಈಗ ಇದಕ್ಕೆ
ಕುಟ್ಟಿ ಪುಡಿ ಮಾಡಿದಂತಹ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಇದು ತಣಿದ ಮೇಲೆ ಇನ್ನೂ ಸಹ ಗಟ್ಟಿಯಾಗ್ತದೆ. ಇದು ಚೆನ್ನಾಗಿ ಒಂದು ಕುದಿಬೇಕು. ಮತ್ತು ಹಾಲಿನಲ್ಲಿ ನೆನೆಸಿದಂತಹ ಕೇಸರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಗ್ಗರಣೆ ಹುಟ್ಟಿಗೆ 2 ಚಮಚದಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಬಿಸಿ ಆದಮೇಲೆ ಹೆಚ್ಚಿದಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ತಾ ಇದ್ದೇನೆ. ನೀವಿಲ್ಲಿ ದ್ರಾಕ್ಷಿ ಬೇಕಿದ್ರೂ ಹಾಕ್ಕೊಳ್ಬೋದು. ಗೋಡಂಬಿ ಮತ್ತು ಬಾದಾಮಿಯನ್ನು ತುಪ್ಪದಲ್ಲಿ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ್ರೆ ರುಚಿಯಾಗಿ ಇರುತ್ತೆ. ನೋಡಿ, ಹೊಂಬಣ್ಣ ಬಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೇನೆ. ಆ ಬಿಸಿ ತುಪ್ಪದಲ್ಲೇ ಕೊಬ್ಬರಿ ತುರಿಯನ್ನು ಈ ರೀತಿ ಹುರಿದು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಸಿಯಾಗಿ ಹಾಕೋದ್ಕಿಂತ ತುಪ್ಪದಲ್ಲಿ ಈ ರೀತಿ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಹುರಿಬೇಕಂತ ಏನಿಲ್ಲ, ಬಿಸಿಯಲ್ಲೇ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿ. ಈಗ ಹುರಿದಂತಹ ಗೋಡಂಬಿ, ಬಾದಾಮಿ ಮತ್ತು ಕೊಬ್ಬರಿಯ ಮಿಶ್ರಣವನ್ನು ಅನ್ನದ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಕ್ಷೀರಾನ್ನ ಅಥವಾ ಶಾಲ್ಯಾನ್ನ ತಯಾರಾಯಿತು. ಇದು ಸಹ ತುಂಬಾ ಈಸಿ. 2 ಸಿಹಿಗಳನ್ನು ಸಹ ನಾನಿಲ್ಲಿ ಮಾಡಿದ್ದೇನೆ. ಇದಕ್ಕೆ ಯಾವುದೇ ಪಾಕ ಬರಬೇಕು ಅನ್ನೋ ತಲೆಬಿಸಿ ಇಲ್ಲ. ಯಾರು ಬೇಕಾದರೂ ಹಬ್ಬದ ದಿನ ಗಡಿಬಿಡಿಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ರುಚಿಯಾಗಿರುವಂತಹ ಕ್ಷೀರಾನ್ನ ಮತ್ತು ಗುಡಾನ್ನ 2 ತಯಾರಾಗಿದೆ. ನೋಡಿದ್ರಲ್ಲ, ಮಾಡೋದು ಈಸಿ ಇದೆ. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ವಿಡಿಯೋವನ್ನು ಇಷ್ಟಪಟ್ಟು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.